ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರು ವಿಷಯ ಅರ್ಥ ಆಗ್ಲಿಲ್ಲ ಅಂದ್ರೆ ಆಗ ನೀವು ನನ್ನನ್ನ ಕೇಳ್ಬೋದು, ನಾನ್ ವಿವರವಾಗಿ ಹೇಳ್ತೀನಿ. ಬೇಕಿಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದೆಲ್ಲ ಕೇಳಿದೀನಿ, ತಗೊಂಡಿದ್ದೀನಿ. ಅಮ್ಮವ್ರಿಗೆ ನನ್ನ ಮೇಲೆ ಭರವಸೆ ಇದೆ. ಈ ಕೇಸ್ ಗೆಲ್ಲೋದು ಖಂಡಿತ. ನಾವು ಎಲ್ಲ ವಿಷಯನ ಕೋರ್ಟಲ್ಲಿ ಸಾಬೀತು ಮಾಡಿದ್ರೆ ಜಸ್ವಂತ್ ಸರ್ ಮತ್ತು ಸರೋಜಾ ಅವ್ರ ಮದುವೆ ಕಾನೂನಿನ ಪ್ರಕಾರ ಒಪ್ಪಲ್ಲ. ಆ ನಂತರ ಸರೋಜಾ ಅವರಿಗೆ ಇರೋ ಅರಮನೆಯಲ್ಲಿ ಜಮೀನಲ್ಲಿ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ. ವಾವ್ ಮುದುಕಿ, ವಾವ್! ನನ್ನ ಆಸೆಗಳ ದೀಪನ ಆರ್ಸಕ್ಕೆ ಅಂತ ಕೂತಿದ್ದೇನೆ. ಈ ಎಲ್ಲ ಆಸ್ತಿನ ನಿನ್ನ ಮುದ್ದಿನ ಸರಸ್ವತಿ ಮತ್ತೆ ನೀನ್ ಹೋಗಿ ಆರಿಸ್ಕೊಂಡ್ ಬಂದಿರೋ ಆ ಪೂಜಾ ಸೊಸೆಗ್ ಕೊಡ್ಬೇಕು ಅನ್ನೋ ಪ್ಲಾನ್ ಮಾಡಿದ್ಯಲ್ಲ. ಕೂತಲ್ಲೇ ನಿನ್ನ ಆಸೆನ ಈಡೇರಿಸ್ಕೊಳ್ಳೋ ಪ್ಲಾನ್ ಮಾಡೋ ಅಮ್ಮಾಜಿ. ನಿನ್ನ ಆಸೆನ ನುಚ್ಚು ನೂರು ಮಾಡ್ಬಿಡ್ತೀನಿ ನಾನಂತೂ. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು. ತುಂಬಾನೇ ಆಸೆ ಇತ್ತಲ್ವಾ ನನ್ನ ಹೆಂಡತಿ ಆಗೋದಕ್ಕೆ. ಈಗ ನಿನ್ನ ಹೆಂಡತಿ ಧರ್ಮನ ನಿಭಾಯಿಸು. ಧರ ಜೊತೆ ಡಿವೋರ್ಸ್ ಆದಮೇಲೆ ಪೂಜಾನೇ ನನ್ನ ಹೆಂಡತಿ. ನಾನೊಬ್ಬರನ್ನ ಕರೆಸಿದ್ದೀನಿ ನಿನ್ನ ವೇಷನ ಬದಲಾಯಿಸೋದಕ್ಕೆ. ನೀನು ಹೇಗೆ ಬದಲಾಗ್ತೀಯ ಅಂದ್ರೆ ಈ ಗಗನ್ಗೆ ಹೆಂಡತಿ ಹೇಗಿರ್ಬೇಕೋ ಹಾಗೆ. ನೋಡು, ಇದೇ ಕಡಿಮೆ ಇದ್ದಿದ್ದು. ಎಲ್ಲ ಓಕೆನಾ? ಸ್ವಲ್ಪ ಇವಳನ್ನ ಹೆದರಿಸ್ತೀನಿ, ಆಗ್ಲೇ ಸತ್ಯ ಹೊರಗಡೆ ಬರೋದು.